ಎಂ ಗೋಲ್ಡನ್ ಸಿಟಿಯಲ್ಲಿ ಸ್ಥಿತವಾಗಿರುವಂಥ ಕಲ್ಯಾಣ ಶ್ರೀನಿವಾಸನ ದೇವಾಲಯದಲ್ಲಿ ಅರ್ಚಕರು, ಮುರಳಿ ಅರ್ಚಕರಂತ ಇವ್ರ ಹತ್ರ ನಾವು ತಿಳ್ಕೊಳ್ಳೋಣ ಏಕಾದಶಿಯ ವಿಶೇಷಗಳು ಮತ್ತು ಈ ದೇವಾಲಯದಲ್ಲಿ ನೆಲೆಸಿರುವಂಥ ದೇವರ ವಿಶೇಷಗಳು, ಏನೇನು ದೇವರು ನೆಲೆಸಿದ್ದಾರೆ, ಏನೇನು ವಿಶೇಷಗಳು ಅಂತೇಳ್ಬಿಟ್ಟು ಮುರಳಿ ಆಚಾರ್ಯರೇ ನಮಸ್ಕಾರ. ನಮಸ್ಕಾರ. ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏಕಾದಶಿ ಅಂದರೆ ಏನು. ಏಕಾದಶಿ ಅಂದರೆ ವರ್ಷದಲ್ಲಿ 23-24 ಬರ್ತವೆ ಅಂತ ಹೇಳ್ತಾರೆ. ಆದರೆ ವೈಕುಂಠ ಏಕಾದಶಿ ವಿಶೇಷವೇ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಡಿ. ಸರ್, ಅದೇ ಮೊದಲನೇದಾಗಿ ಫಸ್ಟು ನಾವು ತಿಳ್ಕೊಬೇಕಾಗಿರೋದು ಏಕಾದಶಿ ಅಂದರೆ ಉಪವಾಸ ಮಾಡೋದು ಮತ್ತು ಪೂಜೆ ಮಾಡೋದು ಅಂತ ಅಷ್ಟೇ ಹತ್ಕೊಂಡಿದ್ದಾರೆ, ಜನ ತಿಳ್ಕೊಂಡಿದ್ದಾರೆ. ಏಕಾದಶಿ ದಿವಸನೇ ಯಾಕೆ ಉಪವಾಸ ಮಾಡ್ತಾರೆ, ದ್ವಾದಶಿ ದಿವಸ ಯಾಕೆ ಉಪವಾಸ ಮಾಡಲ್ಲ, ಅಥವಾ ಬೇರೆ ದಿನಗಳಲ್ಲಿ ಯಾಕೆ ಉಪವಾಸ ಮಾಡಲ್ಲ. ಲಕ್ಷ್ಮೀ ಪ್ರೇರಣೆ ಆಗಿದ್ದು ಏಕಾದಶಿ ದಿವಸ, ಅಂದರೆ ವಿಷ್ಣು ಪುರಾಣ ಇದು ದೊಡ್ಡದಾಗಿದೆ, ನಾನು ಚಿಕ್ಕದಾಗಿದೆ. ವಿಷ್ಣು ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ ಏಕಾದಶಿ ದಿವಸ ಯಾರೇ ಆಗಲಿ ನಿಗ್ರಹವಾಗಿರ್ತಾನೆ, ಅಂದರೆ ಸಂಪೂರ್ಣ ಫಲ ಕೊಡುವಂತಕ್ಕಂಥ ದೇವರು. ಯಾಕಂದರೆ ಅವನು ಉಪವಾಸದಲ್ಲಿಲ್ಲ, ಉಪವಾಸ ಇದ್ದು ಕೂಡ ಅವಾಗ ಯಾರು ಭಕ್ತಿಯಿಂದ, ನನ್ನ ಭಕ್ತರು ಯಾರು ಉಪವಾಸದಿಂದ ಅಥವಾ ಏನೋ ತಿಂದಿರ ಅಥವಾ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಫಲಹಾರ ಮಾಡ್ಕೊಂಡಾದರೂ ನನ್ನ ಸೇವೆ ಮಾಡಿದರೆ ಅವರು ಸಂಪೂರ್ಣ. ಅದರಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಬಗ್ಗೆ ಗೊತ್ತಾದರೆ ಅವ್ರು ಆರಾಧನೆ ಮಾಡ್ತಾ ಇದ್ದಿದ್ದೆ ವಿಷ್ಣುವಿನ. ಸೊ ಆವಾಗಿಂದ ಅದು ಏಕಾದಶಿ, ಅಲ್ಲಿ ಅವರು ಕೂಡ ಏಕಾದಶಿ ಮಾಡ್ತಾಯಿದ್ರು. ಪುಷ್ಯ ಮಾಸ ಅಂತ ಹೇಳಿದ್ರೆ ಲಗ್ನಗಳಿಲ್ಲ, ಮದುವೆಗಳಾಗಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಪುಷ್ಯ ಮಾಸದಲ್ಲಿ ಗರುಡ ಪುರಾಣದಲ್ಲಿ ಏನು ಹೇಳ್ತಾರೆ, ಪುಷ್ಯ ಮಾಸದಲ್ಲಿ ಯಾವುದೇ ವ್ರತಗಳಿಗೆ ಅಥವಾ ಯಾವುದೇ ಆಚರಣೆಗಳಿಗೆ ಸೂಕ್ತವಾದುದು ಇದು ತುಂಬ ಒಳ್ಳೆಯದು. ಯಾಕಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪುಷ್ಯ ಮಾಸದಲ್ಲಿ ಮಾಡಿದ್ರೆ ದ್ವಿಬಲ, ಅಂದರೆ 2 ರೀತಿಯ ಫಲ ಸಿಗುತ್ತೆ. ಅಂದರೆ ನಾವು ಇವಾಗ ಮಾಮೂಲಾಗಿ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಮಾಘ ಮಾಸದಲ್ಲಿ ಫಲ ಸಿಗುತ್ತೆ, ಆದರೆ ಈ ಪುಷ್ಯ ಮಾಸದಲ್ಲಿ ನೀವು ಯಾವುದೇ ವ್ರತ ಮಾಡೋದು ಕೂಡ ದ್ವಿಗುಣವಾಗುತ್ತೆ. ಅದೇ ರೀತಿಯಾಗಿ ವೈಕುಂಠ, ನಿಮ್ಗೆ ಗೊತ್ತಿದೆ ವೈಕುಂಠ ದ್ವಾರ ಅಂದಾಗ ನಿಮ್ಗೆ ಅರ್ಥ ಆಗುತ್ತೆ, ಅದನ್ನು ವಿಶ್ಲೇಷಿಸಬೇಕಾಗಿಲ್ಲ. ಈ ಪುಷ್ಯ ಮಾಸದಲ್ಲಿ ಇವತ್ತೇ ಸತ್ರ ವೈಕುಂಠಕ್ಕೆ ಹೋಗ್ತಾರಂತಲ್ಲ, ಪುಷ್ಯ ಮಾಸ ಸ್ಟಾರ್ಟ್ ಆದಾಗಿಂದ ಪುಷ್ಯ ಮಾಸದಲ್ಲಿ ಏನೇ ಕೆಲಸ ಮಾಡಲಿ, ಯಾರೇ ಹುಟ್ಟಲಿ ಯಾರೇ ಸಾಯಲಿ ಕೂಡ ಅದು ತುಂಬ ಪವಿತ್ರವಾದದ್ದು, ಅಂದರೆ ಸತ್ರ ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದು ಚಿಕ್ಕದಾಗಿ ಶಾರ್ಟಾಗಿ ನಾನು ಹೇಳ್ತಕ್ಕಂಥದ್ದು. ಮತ್ತು ಇಲ್ಲಿ ಬಂದು RM ಗೋಲ್ಡನ್ ಸಿಟಿಯಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಇದು ಪ್ರತಿಷ್ಠಾಪನೆಯಾಗಿ 2 ವರ್ಷಗಳಾಯಿತು. ಮೊದಲನೇದಾಗಿ ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಮತ್ತು ಮಹಾಲಕ್ಷ್ಮಿ ಅದು ಸ್ವತಃ ತಿರುಪತಿಯಿಂದ ಬಂದಂಥ ವಿಗ್ರಹಗಳು 2. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇದರ ಹಿಂದಿನ ಕಥೆ ಏನಂದರೆ ಕರೋನಾ ಮುಂಚೆ ಬಂದಿದ್ದಂಥ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಅನುಕೂಲ ಆಗಲಿಲ್ಲ. ಒಂದು ಕಡೆ ದೇವಸ್ಥಾನ ಕಟ್ಟಿದ್ವಿ, ಅಲ್ಲೆಲ್ಲ ಅನಾನುಕೂಲ ಆಯಿತು, ವಿದ್ಯಾರ್ಥಿಗಳಿಗೋಸ್ಕರ ಅದು ಬಿಟ್ಕೊಡ್ಬೇಕಾಯ್ತು ಜಾಗ, ಬಿಟ್ಕೊಟ್ಬಿಟ್ರಿ ಮತ್ತು ಆಗಲಿ, ಮತ್ತು ಕರೋನಾ ಬಂತು. ಅದಾದಮೇಲೆ ಇಲ್ಲಿ ಪ್ರತಿಷ್ಠಾಪನೆಯಾಗಿ ಶ್ರೀನಿವಾಸ ಇದ್ದಾರಲ್ಲ ಅದು ಮತ್ತು ಮಹಾಲಕ್ಷ್ಮಿ ಕೂಡ ಆ ತಿರುಪತಿಯಿಂದ ಅವ್ರು ಕಳಿಸಿರ್ತಕ್ಕಂಥ ಟಿಟಿಯಿಂದ ಬಂದಿರ್ಕೋದು. ಮತ್ತು ಇನ್ನು ಉಳಿದ ದೇವರುಗಳು ಆಂಜನೇಯ ಆಗ್ಬೋದು ಅಥವಾ ಈಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಕುಂಭಕೋಣಮಿಂದ ನಾವು ಸ್ವಂತವಾಗಿ ತರಿಸಿದ್ವಿ. ಕುಂಭಕೋಣಮಿ ತರಿಸಿರೋದು ಇವೆರಡು ಮಾತ್ರ ಬಂದು ಸುಮಾರು 7 ವರ್ಷ ಆಯಿತು. ಇವೆಲ್ಲ ಒಂದು ಮಾಮೂಲಾಗಿತ್ತು. ಇಲ್ಲಿ ಕಲ್ಯಾಣ ವೆಂಕಟೇಶ್ವರ ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲಿ ಬಂದ ಮೇಲೆ 2 ವರ್ಷದಿಂದ ಸುಮಾರು 8 ಮದುವೆ ಮಾಡಿದ್ದೀನಿ. ಇಲ್ಲೇ ಮದುವೆ ಮಾಡಿಸಿದ್ದೀನಿ, ನಾನೇ ಮದುವೆ ಮಾಡಿಸಿದ್ದೀನಿ. ಮತ್ತು ಇಲ್ಲಿ ಪೂಜೆ ಮಾಡಿಸಿ ಬಂದವರಿಗೆ ಒಂದು 4 ಮದುವೆಗಳಾಗಿದೆ. ಹೌದಾ? ಇಲ್ಲಿರೋರೆಲ್ಲ ಖಂಡಿತ ಇದಕ್ಕೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಂತಾರೆ. ಇಲ್ಲಿ ಮದುವೆ ಆಗ್ದಿರೋರು ಅಂತ ಹೊತ್ಕೊಂಡು ಏನಿದೆ ಸರ್, ಆದಷ್ಟು ಪ್ರಸಾದ ಸೇವೆ ಅಥವಾ ಅನ್ನದಾನ ಸೇವೆ, ದೇವರಿಗೆ ತೋಮಾಲೆ ಸೇವೆ, ಏನಾದರೂ ಅವ್ರ ಮನಸ್ಸಲ್ಲಿ ಆ ಕ್ಷಣಕ್ಕೆ ಏನು ಕೊಡ್ತಾನೆ ಅದು ಮಾಡ್ತಾರೆ. ಇಲ್ಲಿನ ವಿಶೇಷ. ಆಮೇಲೆ ಕಲಿಯುಗದ ದೇವರು ವೆಂಕಟರಮಣ ಸ್ವಾಮಿ, ಅವನು ಕಲ್ಪವೃಕ್ಷ ಅಂತ ಕೇಳ್ತಾರೆ, ವರ ಕೊಡೋ ದೇವರು ಅಂತ ಕೇಳ್ತಾರೆ. ಅದಕ್ಕೆ ಶ್ರೀನಿವಾಸನಿಗೆ ಏನೇ ಕೇಳ್ಕೊಂಡ್ರು ಕೊಡ್ತಾನೆ ಅಂತ ಒಂದು ಜನಗಳಲ್ಲಿ ಅಭಿಪ್ರಾಯ. ಅದು ನಿಜನೇನು ಸ್ವಾಮಿ? ಸರ್, 100ಕ್ಕೆ 100 ಸತ್ಯ. ಯಾಕಂದ್ರೆ ನಾವು ಆ ದೇವ್ರು ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದು. ಇಲ್ಲಿ ಬಂದಾಗ ನಾನು ಯಾವ ರೀತಿ ಕಷ್ಟದಲ್ಲಿದ್ದೆ ಅಂತ ತುಂಬ ನನ್ನ ಜೀವನ ಮಾಡೋದೇ ಕಷ್ಟ, ನನಗೆ ಇಲ್ಲಿ ಬರೋದು ಬೇಡ, ಯಾಕಂದ್ರೆ ಹೊಸ ದೇವಸ್ಥಾನ ಯಾರೂ ಬರಲ್ಲ ಅಂತ. ಸರ್, ಪ್ರಪಂಚದಲ್ಲಿ ಅವರ ನಂಬಿಕೆ ಮೇಲೆ ಇರುತ್ತೆ. ಆದರೆ ಗರುಡಪುರಾಣದಲ್ಲಿ ಹೇಳ್ತಾರೆ, ಯಾರು ಶ್ರೀನಿವಾಸನ ಪಾದ ಮುಟ್ಟಿ ನಂಬಿ ಇದ್ದಾರೋ ಇದುವರೆಗೂ ಕೆಟ್ಟವರಿಲ್ಲ, ಅವ್ರು ಹಾಳಾಗಿದ್ದಿಲ್ಲ. ಅವನು ಏನು ಗೊತ್ತಿಲ್ಲ, ಈ ಬರಲ್ಲ ಅಂದ್ಕೊಳ್ಳಿ, ದೇವ್ರು ಮುಟ್ಟೋ ಶಕ್ತಿ ಇರುತ್ತೆ ಅಥವಾ ದೇವ್ರ ಪ್ರಾರ್ಥನೆ ಮಾಡಪ್ಪ ನಿನ್ನ ಪಾದನೇ ನನ್ನ ಗತಿ ಅನ್ನೋದು ಇದುವರೆಗೂ ಒಬ್ಬರು ತೋರಿಸಿ ನಾನು ಯಾರೋ ನಾನು ವಿಷ್ಣು ಶ್ರೀನಿವಾಸನ ನಂಬಿ ಹಾಳಾಗಿದ್ದೀನಿ ಅಥವಾ ಶ್ರೀನಿವಾಸ ನಂಗೆ ಏನು ಮಾಡಿಲ್ಲ ಅಂತ ನಂಬಿದವ್ರು ಯಾವತ್ತೂ ಕೈ ಬಿಡಲ್ಲ. ಸರ್, ನೀವು ಮನಃಶುದ್ಧಿಯಾಗಿ ಅಥವಾ ಬ್ರಾಹ್ಮಣನೇ ಆಗ್ಬೇಕಂತ ಮನಃಶುದ್ಧಿಯಾಗಿ, ನಾವು ಶುದ್ಧಿಯಾಗಿ, ನಮ್ಮ ಮಾತು ಶುದ್ಧಿಯಾಗಿ, ಒಂದು ತುಳಸಿದಲ್ಲ ಅವ್ನ ಪಾದಕ್ಕಿಟ್ಟರೆ ಅಲ್ಲಿ ಮನೇಲಿ ಇವಾಗ ನಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಯಾರೂ ಬಿಡಲ್ಲ ಅಂತಾರೆ, ಆ ಮನೇಲಿರೋ ಫೋಟೋಕ್ಕೆ ಇಟ್ಟರೆ ಸಾಕು, ಖಂಡಿತ ಮಾಡ್ತಾರೆ. ಇದರಲ್ಲಿ ಏನೂ ದುಡ್ಡು ಖರ್ಚು ಮಾಡೋಕ್ಕಿಲ್ಲ, ಹೋಮಗಳು ಮಾಡಬೇಕಾಗಿಲ್ಲ, ಏನಿಲ್ಲ. ವಿಷ್ಣುವಿಗೆ ಬೇಕಾಗಿರೋದು ತುಳಸಿ, ಭಕ್ತಿ, ಶ್ರದ್ಧೆ, ಈ 3 ನೀವು ಮಾಡಿ. ಇಲ್ಲ ನಮ್ಗೆ ಹೇಳ್ದಂಗೆ ಇವತ್ತಿಂದ ಯಾರು ಮಾಡಿದ್ರು ಕೂಡ ನಿಮ್ಗೆ ಅವರಿಗೆ ಅನುಭವ ಆಗುತ್ತೆ. ನಾವು ಹೇಳಿಸ್ತೀವಿ, ಅಷ್ಟು ಪವಿತ್ರವಾದ
ವಿಷ್ಣು ಎಲ್ಲರಿಗಿಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ದೇವ ಇದ್ರೂ ಕೂಡ ಮಹೇಶ್ವರ ಇದ್ರೂ ಕೂಡ ವಿಷ್ಣುವಿನ ಮೀರಿಸುವಂತ ಯಾರು. ಬಟ್ ಅದು ವಿಷ್ಣುವಿಗೆ ಧೈರ್ಯ ಕಮ್ಮಿ ಆದರೂ ಕೂಡ ಅವನು ನಂಬಿದವ್ರನ್ನ ಎಂದಕ್ಕೂ ಕೈ ಬಿಡಲ್ಲ. ಸರ್ ಇವಾಗ ಕೆಟ್ಟವ್ರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಸ್ವಾಮಿ ಏನು ಸ್ವಾಮಿ ಅವನು ಅಷ್ಟು ಕಳ್ತನ ಮಾಡೋದ್ರಲ್ವ ಎಲ್ರಿಗೂ ಮೋಸ ಮಾಡ್ತಾನೆ, ಆದರೂ ಬೀಳ್ತಾ ಇಲ್ಲ. ಅವ್ನು ಚೆನ್ನಾಗೇ ಇದ್ದಾನೆ, ನಾವು ಒಳ್ಳೆ ಕೆಲಸ ಮಾಡ್ತೀವಿ, ನಾವು ಬೀಳ್ತಾ ಇದ್ದೀವಿ. ಈಗ ನಾನು ಒಳ್ಳೆತನ ಮಾಡ್ತಾ ಇದ್ದೀನಿ ಕೆಲಸ, ಆಯಿತಾ. ನಾನು ಬಿದ್ದೆ ಎದ್ದೋಳ ಶಕ್ತಿ ಕೊಡ್ತಾನೆ, ಅವ್ರು ಬಿದ್ದರೆ ಎದ್ದೋಳ ಶಕ್ತಿ ಕೊಡಲ್ಲ. ಇದು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ. ಬಿದ್ದೋಗ್ತಾರೆ ಸರ್, ಮತ್ತೆ ಜೀವನದಲ್ಲಿ ಎದ್ದೋಳಲ್ಲ. ಭಾಳ ಚೆನ್ನಾಗಿ ಹೇಳ್ಕೊಟ್ರಿ ಮಾತು, ಭಾಳ ಚೆನ್ನಾಗಿ. ಆದರೆ ಈಗ ಒಳ್ಳೆಯವನು ಬಿದ್ದೋಗ್ತಾನೆ, ಮತ್ತೆ ಮೇಲತ್ತಾನೆ, ಮೇಲತ್ಬಿಟ್ಟು ಈ ಏನು ಕಳ್ಕೊಂಡಿದ್ದಾನೆ 2ರಷ್ಟು ಪಡಿತಾನೆ. ಅದು ಆಗೋ ಸಾಧ್ಯ ಏನಿದ್ರು ದೇವರಿದ್ದಾರೆ, ದೇವ್ರ ನಂಬಿಕೆ ಸತ್ಯ, ಅಷ್ಟು ಬಿಟ್ಟರೆ ಬೇರೆ ಶಾಸ್ತ್ರ ಹೇಳ್ತಾರೆ, ಅದು ನಿಮ್ಗೆ ಗೊತ್ತಿರದೆ. ಈಗ ಬೀದಿಗೂ ಅಷ್ಟಾಲಜಿ ಬಂದಿದ್ದಾರೆ. ಜ್ಯೋತಿಷ್ಯ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನನ್ನ ಅಭಿಪ್ರಾಯ ಅದನ್ನೇ ನಂಬ್ಕೊಂಡು ಜೀವನ ಮಾಡಬೇಡ. ಯಾಕಂದರೆ ಜ್ಯೋತಿಷ್ಯ ಇವಾಗ ಒಂದು ಸಣ್ಣ ಎಕ್ಸಾಂಪಲ್, ನಿತ್ಯ ಭವಿಷ್ಯ ಅಂತ ಹೇಳ್ತಾರೆ, ಅದು ನಿಮಗೂ ಗೊತ್ತಿದೆ. ಡೈಲಿ ಪೇಪರಲ್ಲಿ ಬರುತ್ತೆ, ಅದ್ರಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ. ಧನಲಾಭ ಅಂತಿರುತ್ತೆ. ಇವತ್ತು ನನಗೆ ಧನಲಾಭ ಅಂತಿದೆ ಸರ್ ನನ್ನ ರಾಶಿಗೆ. ಇವತ್ತು ಧನ ಸಿಕ್ಕಿಲ್ಲ, ನಾನು ಕಳ್ತನ ಮಾಡ್ಕೊಂಬರ್ಬೇಕಾ? ಈಗೇನೋ ವಾಹನದಿಂದ ತೊಂದರೆ ಅಂದರೆ ವಾಹನದಿಂದ ಬಿದ್ದಿಲ್ಲ ಅಂದರೆ ಅವ್ನು ಬೀಳ್ಬೇಕಾ ಮತ್ತೆ ಎಲ್ಲಾದರೂ? ಅಂದರೆ ಆ ನಿತ್ಯ ಭವಿಷ್ಯದ ಸುಳ್ಳು ಅಂತ ನನ್ನ ಅಭಿಪ್ರಾಯ. ದೇವ್ರನ್ನ ನಂಬಿ ಶಾಶ್ವತವಾಗಿ ನಾವು ಮಾಡೋ ಕೆಲಸದಲ್ಲಿ ಇರುತ್ತೆ ಸರ್, ಅಷ್ಟೇ. ಅದೊಂದಾಗಿ ಖಂಡಿತ ಯಾವುದೇ ದೇವರ ಶ್ರೀನಿವಾಸ ಅಲ್ಲ. ಈಗ ಇಲ್ಲಿ ಬಂದು ವಿಶೇಷ ಏನು ಗೊತ್ತಾ, ಈ ಮಂಜುನಾಥೇಶ್ವರ ಬಂದು ಇವರು ಭಕ್ತರು ಒಬ್ಬರು ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ದೇವ್ರ ವಿಗ್ರಹಗಳೆಲ್ಲ, ಮಂಜುನಾಥೇಶ್ವರ ಅಂತ. ಅವ್ರು ಎಷ್ಟು ಭಕ್ತರು ಅಂದರೆ ಆ್ಯಕ್ಚುಲಿ ಅವ್ರ ಮನೆ ದೇವರು ಒಂದು ಶ್ರೀನಿವಾಸ, ಆದರೆ ಅವ್ರು ಪೂಜೆ ಮಾಡೋದು ಈಶ್ವರ. ಅವ್ರು ಇಲ್ಲಿ ಕಟ್ಟಬೇಕಂತೇಳಿ ಅವರೇ ಇದನ್ನ ನಿರ್ಮಾಣ ಮಾಡಿದ್ರು. ಅಂದರೆ ನಮ್ಮ ಗುರುಗಳು ಪ್ರೇರಣೆ ಆಗಿದೆ, ಅವ್ರ ಪ್ರೇರಣೆ ಆಗಿ ನಾವು ಇಲ್ಲಿ ಮಾಡಲೇಬೇಕು. ಇದಾದ್ಮೇಲೆ ಇದು ಮಾಡಿ, ಅದಕ್ಕೆ ಇದನ್ನು ಸ್ವಲ್ಪ ಹೈಟ್ ಮಾಡಿದ್ರೆ ಡೌನ್ ಆಯಿತು, 2 ಒಟ್ಟಿಗೆ ಮಾಡಬೇಕಾಗಿತ್ತು. ಇದಾದಮೇಲೆ ಇದು ಸುಮಾರು 3 ತಿಂಗಳಲ್ಲಿ ರೆಡಿ ಮಾಡಿದ್ದು. ಇದು ಮಂಜುನಾಥ ಸ್ವಾಮಿ, ಪಾರ್ವತಿ ದೇವಿ ಅವ್ರು ಇದ್ದಾಗ ಅವ್ರು ಇರಲೇಬೇಕಾಗಿತ್ತು. ಮತ್ತು ಇಲ್ಲಿ ಗಣೇಶ ಸುಬ್ರಹ್ಮಣ್ಯ ಇದೆ. ಆ ಕಡೆ ಆಂಜನೇಯ, ನಿಮಗೆ ಶ್ರೀನಿವಾಸ ಇದ್ದ ಕಡೆ ಆಂಜನೇಯ ಗರುಡ ಬರಬೇಕು, ಗಡಸ್ತಂಭ ಆಗ್ತಾಯಿದೆ. ಎಲ್ಲ ನಮ್ಮ ಗ್ರಾಮ ನಿವಾಸಿಗಳೆಲ್ಲ ಮಾತಾಡಿದ್ದಾರೆ, ಅದು ಶೀಘ್ರದಲ್ಲೇ ಬರುತ್ತೆ. ಧನ್ಯವಾದಗಳು ಸ್ವಾಮಿ, ಚೆನ್ನಾಗಿ ಹೇಳ್ಕೊಟ್ರಿ, ಧನ್ಯವಾದಗಳು. ಮಾಘಸ್ನಾನದ ಬಗ್ಗೆ ಹೇಳಿ. ನಮ್ಮ ತಾತ ಹೇಳ್ತಾ ಇದ್ರು, ಮಾಘ ಮಾಸದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಹರಿಯುವಂಥ ನೀರಲ್ಲಿ ಸ್ನಾನ ಮಾಡಿದ್ರೆ ಏನೇನೋ ಪುಣ್ಯ ಫಲಗಳು ಏನೇನೋ ಬರ್ತದೆ. ಇದೆಲ್ಲ ಹೇಗೆ ಸ್ವಾಮಿ, ಇದರ ಆಚರಣೆ ಹೇಗಿರುತ್ತೆ, ಹೇಗೆ ಮಾಡ್ಬೋದು? ಸರ್ ಈಗ ಒಂದು ಸಣ್ಣ ಉದಾಹರಣೆ, ಸಪ್ತಗಂಗಾ ಅಂತ ಕರೀತಾರೆ. ಸಪ್ತಗಂಗಾ ಅಂದರೆ 7 ನದಿಗಳು ಅಂತ. ಈಗ ನಮ್ಮ ಮನೇಲಿ ಏನಾದರೂ ಶುದ್ಧ ಮಾಡಬೇಕಾದ್ರೆ ಏನು ಮಾಡ್ತೀವಿ, 7 ನದಿಗಳು ನೀರು ತಂದು ಆಗಿನ ಕಾಲದಲ್ಲಿ, ನೀವು ಹೇಳಿರೋ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ನದಿ ನೀರು ಸಿಗ್ತಾ ಇತ್ತು, ತೊಗೊಂಡ್ಬಂದು ಮಾಡ್ತಾ ಇದ್ರು. ಹೌದೌದು. ಈಗ ಏನು ಮಾಡ್ತಾರೆ, ಇಲ್ಲಿ ಇವಾಗ ಕೋಲಾರದಲ್ಲಿ ಕೆರೆಯಲ್ಲಿ ನೀರೇ ಇಲ್ಲ ಅಲ್ಲ, ನಾನು ಎಕ್ಸಾಂಪಲ್ ಕೊಡ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಆ ಸಪ್ತಗಂಗಾ ಮಂತ್ರಗಳ ಮುಖಾಂತರ ಮಾಡಿ ಇದು ಮಾಡಿ, ಅಂದರೆ ಆ ಹರಿಯೋ ನದಿಗೆ ಅಷ್ಟು ಶಕ್ತಿ ಇರುತ್ತೆ. ಕಾವೇರಿ ಆಗ್ಬೋದು, ಗಂಗಾ ಆಗ್ಬೋದು, ಯಮುನಾ, ನರ್ಮದಾ, ಸಿಂಧು, ಕಾವೇರಿ, ಜಲೇಸಿಂ, ಅಂದರೆ ಎಲ್ಲನೂ ಸೇರಿ ಆ ಹರಿಯ ನೀರದಲ್ಲಿ ಆ ಶಕ್ತಿ ಅವತ್ತಿಂದ ಬಂದಿದೆ. ಗಂಗೆ ವಿಕೃಪಲಾದಾಗ ಶಿವನೇ ತಲೆತ್ಕೊಂಡು, ಅಂದರೆ ಅಷ್ಟು ಪವಿತ್ರೊಳಗೆ ಏನು ತೊಂದರೆ ಆಗಬಾರ್ದು. ಆ ಗಂಗಾದೇವಿ ಭಕ್ತರು, ಅದು ಇವಾಗ ಗಂಗಾ ನೀರು ಎಷ್ಟು ಜನ ಅದು ಉಪಯೋಗಿಸ್ಕೊತಾರೆ, ನೀರು ಕಾವೇರಿ ಆಗ್ಬೋದು, ಇವನ್ನೆಲ್ಲ ಮಾಡ್ತಾರೆ. ಆ ನದಿಯಲ್ಲಿ ಸ್ನಾನ ಮಾಡೋದವರು ಅವರು ಸಪ್ತ ಮಾತೃಕೆಯರು ಅಂತಾರೆ, ಅಂದರೆ ತಾಯಿ ಸಮಾನ. ಅದಕ್ಕೆ ಸಪ್ತ ಮಾತೃಕೆ ಅಂತಾರೆ. ಅಥವಾ ಬೇರೆದಲ್ಲಿ ಸಪ್ತ ಮಾತೃಕೆಗಳು ನೀವು ಹಳ್ಳಿಗಳಲ್ಲೆಲ್ಲ ನೋಡಿರ್ತಾರೆ, 7 ದೇವರ ಕಲ್ಲುಗಳು ಇಟ್ಟಿರ್ತಾರೆ. ಹೌದೌದು. ಅವ್ರು ಎಷ್ಟು ಪವರ್ ಅಂದರೆ, ಈ ಒಂದು ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ರೆ ಹರಿಯನಿದಲ್ಲಿ ತುಂಬ ಕನಿಷ್ಠ ಪಕ್ಷ ನಮ್ಮ ಕೈಯಲ್ಲಿ ಸಾಧ್ಯವಾಗಿಲ್ಲ ಅಂದರೂ ಅವ್ರ ಮನೇಲೇ ತನ್ನೇ ಸ್ನಾನ ಮಾಡಿ ಈಶ್ವರನಿಗಾಗ್ಬೋದು ಅಥವಾ ಅವ್ರಿಗೆ ಇಷ್ಟವಾದ ದೇವರಿಗೆ ಸೂರ್ಯದ ಒಳಗಡೆ ಪೂಜೆ ಮಾಡಿಸಿ, ಅವಾಗ ಏನಾಗುತ್ತೆ, ನಾವು ಮಾಡಿದ ಫಲ ಆ ಬ್ರಾಹ್ಮಿ ಮುಹೂರ್ತ ಅಲ್ಲಿ ದೇವತೆಗಳು ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಈಗ ನಾನು ಡಾಕ್ಟ್ರು ಪೇಷಂಟ್ ಬಂದಿಲ್ಲ ಹೆಂಗೆ ಕಾಯ್ತಾ ಇರ್ತಾರೋ, ದೇವ್ರು ನನಗೆ ಗೊತ್ತೆ ಯಾರು ಪೂಜೆ ಮಾಡ್ತಾ ಇದ್ದಾರೆ ಅಥವಾ ಏನು ಮಾಡ್ತಾರೆ ಅಂತ ತಿಳಿತಾರೆ. ಹಾಗಾಗಿ ಅಲ್ಲಿ ಮಾಘ ಮಾಸದಲ್ಲಿ ಇನ್ನೂ ಇದೆ, ವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಇದನ್ನು ಹೇಳ್ಕೊಟ್ಟಿದ್ದೀರಾ. ಪುಷ್ಯ ಮಾಸ, ಮಾಘ ಮಾಸ ತುಂಬ. ಇನ್ನು ಕಾರ್ತಿಕ ಮಾಸನೂ ಅಷ್ಟೇ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ನಮ್ಮ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಆಗುತ್ತೆ. ಹೌದಾ? ಪ್ರತಿ ಸೋಮವಾರ ರುದ್ರಾಭಿಷೇಕ ಆಗುತ್ತೆ. ಪ್ರತಿ 4 ಎಷ್ಟು ವಾರ ಬರುತ್ತೋ ಅಷ್ಟು ವಾರಲ್ಲಿ ದೀಪ ಇರುತ್ತೆ. ತುಂಬ ಜನ ಈ ಕಡೆ ಕಾಳಸ್ತಿಪುರ ಆಗ್ಬೋದು ಅಥವಾ ವಡಗೂರು, ಈ ಕಡೆ ಎಲ್ಲ ಜನರು ಇವರ ಅಭಿಮಾನಿಗಳು ಅದಕ್ಕೆ ತುಂಬ ಜನ ಇದ್ದಾರೆ. ಈ ಕಡೆ ಇದ್ದಾರೆ, ತುಂಬ ಚೆನ್ನಾಗಿ. ಧನ್ಯವಾದಗಳು ಸರ್. ಟೊಮೆಟೊ ಬಾತು, ಪೊಂಗಲ್ಲು, ಸಿಹಿ ಪೊಂಗಲ್, ಇದು ಸಿಹಿ ಪೊಂಗಲ್ಲು ಬಹಳ ಚೆನ್ನಾಗಿದೆ. ಮತ್ತು ಲಡ್ಡು ರಾತ್ರಿ 10 ಗಂಟೆವರೆಗೂ ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ಇವತ್ತಿನ ಏನೇನು ವಿಶೇಷ? ಬೆಳಗ್ಗೆ ಮಹಾಮಂಗಳ 5 ಗಂಟೆಗೆ ಮಹಾಮಂಗಳಾರತಿ ಮುಗಿದಿದೆ. 5ರಿಂದ ರಾತ್ರಿ 10 ಗಂಟೆವರೆಗೂ ದೇವರ ದರ್ಶನಕ್ಕೆ ಅವಕಾಶ ಇದೆ. ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾಳಹಸ್ತೇಶ್ವರ ಕಲಾ ತಂಡ ಕಾಳಹಸ್ತಿಪುರ ಗ್ರಾಮದಿಂದ
ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಂಜೆ ರಾತ್ರಿ 10 ಗಂಟೆವರೆಗೂ ಕೂಡ ಪ್ರಸಾದ ವಿನಿಯೋಗ ಇರ್ತದೆ. ಅದ್ಭುತ ಅದ್ಭುತ. ಇಷ್ಟೊಂದು ಸೇವಾ ಮಾಡ್ತಾ ಇರುವಂಥ ಈ ಸೇವಾದ ಯಾರ್ಯಾರು ಸದಸ್ಯರು ಯಾರ್ಯಾರಿದ್ದಾರೆ ಇಲ್ಲಿ RM ಗೋಲ್ಡನ್ ಸಿಟಿ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಶ್ರೀ ಕಲ್ಯಾಣ ವೆಂಕಟೇಶ್ವರ ಗೋಲ್ಡನ್ ಟ್ರಸ್ಟಿಂದ ಇದನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿರೋರೆಲ್ಲ ಸದಸ್ಯರು, ಈ ಸಂಘದ ಸದಸ್ಯರು. ಸೂಪರ್ ಸೂಪರ್. ಹೇಗಿದೆ ಸ್ವಾಮಿ ಪ್ರಸಾದ? ಚೆನ್ನಾಗಿದೆ. ಇವರೇನ ವ್ಯವಸ್ಥಾಪಕರು? ಹಾಂ ಹಾಂ. ನಮಸ್ಕಾರ ಎಲ್ಲರಿಗೂ, ಧನ್ಯವಾದಗಳು, ಅಭಿನಂದನೆಗಳು. ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದೀರಾ ಎಲ್ಲವನ್ನು. ಧನ್ಯವಾದಗಳು. ಜನ ತಗೊಳ್ಳಿ. ಸರ್ ಇದು ಧನುರ್ಮಾಸನ ಮಾಘ ಮಾಸ? ಇದು ಧನುರ್ಮಾಸ. ಬಾಬಣ್ಣ ಯಾರು ಇವರು? ಮೊಮ್ಮಗನ ಇವರು? ನಿಮ್ಮ ಬಾಮೈದ್ ಮಗಳು. ಬಾಬಣ್ಣ ಎಲ್ಲ ಪ್ರಸಾದ ಹಂಚಿ. ಪ್ರಸಾದ ಇವತ್ತು ಹೊಟ್ಟೆ ತುಂಬಿದೆ. ಮನೆಯಲ್ಲಿ ಒಳ್ಳೆ ಊಟವನ್ನು ಇಕ್ಕಿದ್ರು. ಪ್ರಸಾದ ತಗೊಳ್ಳಿ. ಅವ್ರಿಗೆ ಹೇಳಿ ಮಾತಾಡ್ತಾರಲ್ಲಿ. RM ಗೋಲ್ಡನ್ ಸಿಟಿ ಸೇವಾ ಸದಸ್ಯರ ಸಂಘ ಸದಸ್ಯರೆಲ್ಲರೂ ಇಲ್ಲಿದ್ದಾರೆ. ಇವ್ರನ್ನೂ ಒಮ್ಮೆ ಮಾತಾಡ್ಸ್ಕೊಂಡು ತಗೋಣ. ಅಣ್ಣ ನಮಸ್ಕಾರ. ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಾ. ನನಗೆ ಅಲ್ಲಿ ಯಾರು ಹೇಳಿದ್ರು ಇವತ್ತು RM ಗೋಲ್ಡನ್ ಸಿಟಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ನಾನು ಎಲ್ಲ ಹೋಗೋನು ಇಲ್ಲಿಗೆ ಬಂದೆ. ಆಮೇಲೆ ಈ ದೇವಾಲಯದಲ್ಲಿ ವಿಶೇಷ ಏನಂದರೆ ನೆಮ್ಮದಿಯಾಗಿದೆ. ಜನಗಳ ಅಡಿಬಿಡಿ ಇಲ್ಲ. ನೆಮ್ಮದಿಯಾಗಿ ಬರ್ಬೋದು, ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬೇರೆ ದೇವಸ್ಥಾನದಲ್ಲಿ ಜನ ಕಿಕ್ಕಿರಿದು ತುಂಬಿರ್ತಾರೆ. ಸೊ ಇಷ್ಟೊಂದು ನೆಮ್ಮದಿ ಶಾಂತಿ ಸಿಗೋದಿಲ್ಲ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆ. ಆಮೇಲೆ ಹೇಗೆ ತಯಾರಿ ಮಾಡಿಕೊಡ್ರಿ? ಎಷ್ಟು ದಿನದಿಂದ ತಯಾರಿ ಮಾಡ್ತಾ ಇದ್ದೀರಾ ಈ ದೇವಸ್ಥಾನದ ಇದ್ರ ಬಗ್ಗೆ? ದೇವಸ್ಥಾನ ಒಂದು 15 ದಿವಸದಿಂದ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ. ದೇವಸ್ಥಾನ ಇದಕ್ಕೆಲ್ಲ ಪೂಜೆಗೆಲ್ಲನು 2ನೇ ವರ್ಷದ ಫಸ್ಟ್ ಇದು 2ನೇ ವರ್ಷ ಮಾಡಿತಾರದು. 2ನೇ ವರ್ಷ ದೇವಸ್ಥಾನ ಓಪನ್ ಆಗಿರೋದು ಇದು RM ಗೋಲ್ಡನ್ ಸಿಟಿ. ಇಲ್ಲಿ ಎಲ್ಲ ಮನೆಗಳು ಜಾಸ್ತಿ ಆಗ್ತದಂಗೆ ಜನಸಂಖ್ಯೆ ಎಲ್ಲ ಜಾಸ್ತಿ ಆಗ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ ಅಂತ ಮಾಡ್ಬೇಕು. ನೀವು ಸ್ಥಳೀಯರಾ? ನಮ್ಮದು ಕಾಳಸ್ತಿಪುರ. ತಮ್ಮ ಹೆಸರು? ಐರಾಜು ಅಂತ. ಐರಾಜು. ನಮ್ಮದು ಕಾಳಸ್ತಿಪುರ. ಕಾಳಸ್ತಿಪುರದವರು. ನಿಮ್ಮ ನನಗೆ ಏನು ಕಾಳಸ್ತಿಪುರ ಐರಾಜು ಅವರೇ, ನಿಮ್ಮ ಹತ್ರ ಒಂದು ಮಾತು ಕೇಳ್ಬೇಕು. ಏನು ಗೊತ್ತಾ, ನಿಮ್ಮ ಊರು ಇದೆಯಲ್ಲ ಅದು ತುಂಬ ಶ್ರೀಮಂತವಾಗಿ ಕಾಣಿಸ್ತದೆ. ಬೇರೆ ಇಷ್ಟೊಂದು ಹಳ್ಳಿಗಳನ್ನ ನೋಡಿದ್ದೀನಿ. ಒಟ್ಟು ಕಾಳಸ್ತಿಪುರ ಎಷ್ಟು ಶ್ರೀಮಂತವಾಗಿ ಕಾಣಿಸುತ್ತೋ ಹಳ್ಳಿ, ಬೇರೆ ಅಷ್ಟು ಶ್ರೀಮಂತವಾಗಿ ಹಳ್ಳಿಗಳು ಕಾಣಿಸೋದಿಲ್ಲ. ಇದಕ್ಕೇನು ವಿಶೇಷ? ಮೊದಲಿನಿಂದ ಎಲ್ಲ ಇದು ಮಾಡ್ಕೊಂಡು ಬಂದಿರ್ತಾರೆ ನಮ್ಮ ಪುರಾತನ. ಚೆನ್ನಾಗಿ ಹಿಂಗೆ ಹೋಗ್ತಾ ಇರ್ತದೆ. ಅಲ್ಲ ಚೆನ್ನಾಗಿದೆ. ನಿಮ್ಮ ಹಳ್ಳಿ ಶ್ರೀಮಂತವಾಗಿ ಕಾಣಿಸುತ್ತೆ. ಹಳ್ಳಿಗೆ ಬರ್ತಾ ಇದ್ದಂಗೆ ಶ್ರೀಮಂತರ ಹಳ್ಳಿ ಅನ್ನೋದು ಕಾಣಿಸುತ್ತೆ ನಮಗೆ. ತಮ್ಮ ಹೆಸರು? ಜಯರಾಮ್ ಅಂತ. ಹೇಳಿ RM ಗೋಲ್ಡನ್ ಸಿಟಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ನಾವು ಇದು 2ನೇ ವರ್ಷ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. 1ನೇ ವರ್ಷ ಜನ ಸ್ವಲ್ಪ ಕಡಿಮೆ ಬರ್ತಾ ಇತ್ತು. ಗೊತ್ತಾಗಿಲ್ಲ. 1-2 ಸಾವಿರ ಜನ ಸೇರಿದ್ರು ಹೋದ ವರ್ಷ. ಈ ವರ್ಷ ಒಂದು 5,000 ಜನ ಸೇರ್ತಾರೆ ಅಂತ ಅಂದ್ಬಿಟ್ಟು ಒಂದು ನಿರೀಕ್ಷೆ ಇದೆ. ಇವಾಗಕ್ಕೆ 1-2 ಸಾವಿರ ಜನ ಆಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ತುಂಬ ಜನ ಕಿಕ್ಕಿದ್ದು ಬರ್ತಾರೆ. ಅನ್ನದಾನ, ಪ್ರಸಾದ ವಿನಿಯೋಗದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ಇಲ್ಲಿ RM ಗೋಲ್ಡನ್ ಸಿಟಿ ನಿವಾಸಿಗಳು ಮತ್ತು ಪಕ್ಕದ ನಮ್ಮ ಕಾಳಸ್ತಿಪುರ ಗ್ರಾಮಸ್ಥರು ಸಹಕಾರ ತುಂಬ ಇದೆ. ಅವ್ರ ಸಹಕಾರದಿಂದ ಎಲ್ಲನೂ ತುಂಬ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಭಗವಂತನ ಮಾಡಿಸ್ಕೊತಾ ಇದ್ದೇನೆ. ಧನ್ಯವಾದಗಳು ಸರ್. ತಾವು? ಮನೋಹರ್ ಅಂತ. ಮನೋಹರ್ ಅವರೇ, ಪ್ರಸಾದ ಅಭಿವೃದ್ಧಿ ಸಂಘದ ನಾನು. ನಮಗೆ ಏನಂತಂದರೆ ನಾವು ಎಲ್ಲ ಮಾಡ್ತಾಯಿದ್ವಿ ಜನಗಳಿಗೆ ಅನುಕೂಲಕ್ಕಾಗ್ತದೆ. ಆದರೂ ನಮಗೆ ರೋಡ್ಗಳು ಒಂದು ಇದಾಗಬೇಕು. ರೋಡಿನ ವ್ಯವಸ್ಥೆ ಆಗಬೇಕು. ರೋಡ್ ಆಗಬೇಕು. ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಜನಗಳು ಮೇನ್ ರೋಡ್ ಆಗಬೇಕು. ಈ ರೋಡಿಂದ ಸ್ವಲ್ಪ ಜನಗಳು ಹಿಂದಕ್ಕೆ ಹೋಗ್ತಾವ್ರೆ, ಬರೋಕ್ಕಾಗ್ತಾ ಇಲ್ಲ. ರೋಡ್ ವ್ಯವಸ್ಥೆ ಇದ್ರೆ ಯಾರು ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ದೀರೋ RM ಗೋಲ್ಡನ್ ಸಿಟಿ ರೋಡಿಗಿನ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮ ಮನವಿ. ನಮ್ಮ ಮನವಿ. ಧನ್ಯವಾದಗಳು ಸರ್. ಸ್ವಾಮಿ, ತಮ್ಮದೇನು ಮನವಿ? ನೀವು ರೋಡ್ಗೋಸ್ಕರ ಕೇಳ್ತೀರಾ ಏನು? ರೋಡ್ಗಂತ ಇಲ್ಲ, ದೇವ್ರ ಕಾರ್ಯ ಅಚ್ಚುಕಟ್ಟಾಗಿ ನಡೀತಾ ಇದೆ. ಎಲ್ಲ ಒಂದು ಭಕ್ತ ಮಹಾಶಯರ ಒಂದು ಒಪ್ಪಿಗೆ ಮೇರೆಗೆ ಅಥವಾ ಅವರ ಸಹಕಾರದೊಂದಿಗೆ ಎಲ್ಲ ಒಂದು ನಮಗೆ ಪೂಜಾ ಕಾರ್ಯಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ತುಂಬ ವಿಜೃಂಭಣೆಯಿಂದ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ ದೇವರ ಕೃಪೆ ಎಲ್ಲ ಸಮಸ್ತ ಜನತೆ ಮೇಲಿದೆ.
ದೇವ್ರ ಮನಸ್ಸು ಮಾಡಿದ್ರೆ ರಸ್ತೆ ಅವೆಲ್ಲ ಏನೋ ಒಂದು ಲೆಕ್ಕ ಅಲ್ಲ. ಅತಿ ದೇವ್ರ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಡ್ತಾನೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇಲ್ಲಿ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಬಂದು ಸಂಕಲ್ಪ ಮಾಡಿದರೆ ಆ ಸಂಕಲ್ಪಗಳನ್ನ ಇಚ್ಛಿಸಿ ಆ ಭಕ್ತ ಮಹಾಶಯರು ಪ್ರತಿ ದಿವಸ ತಿಂಗಳಿಂದ ತಿಂಗಳಿಗೆ ಜನಸಮೂಹವೇ ಸಾಗರವಾಗಿ ಇಲ್ಲಿ ಹರಿದು ಬರ್ತಾ ಇದೆ. ಅದೇ ರೀತಿ ಪ್ರತಿ ವರ್ಷವೂ ತುಂಬ ಅದ್ಧೂರಿಯಾಗಿ ವೈಕುಂಠ ಏಕಾದಶಿಯನ್ನು ನಡೆಸ್ಕೊಡ್ತಾ ಇದ್ವಿ. ಇದಕ್ಕೆ ಎಲ್ಲ ಸಹಕರಿಸಿದ ಇಲ್ಲಿ RM ಗೋಲ್ಡನ್ ಸಿಟಿ ನಿವಾಸಿಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ನಮ್ಮ RM ಗೋಲ್ಡನ್ ಸಿಟಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ಬನ್ನಿ ಪ್ರಸಾದ ತಗೊಳ್ಳಿ. ಬಂದಿರೋದಕ್ಕೆ ಧನ್ಯವಾದಗಳು. ಇವತ್ತು ಅಪಾರವಾದ ಭಕ್ತಾದಿಗಳು ಬಂದು ಗಾಡಿ ಎಲ್ಲ ಫುಲ್ ತುಂಬೋಗಿದ್ದಾವೆ. ಇಲ್ಲಿಂದ ಇಲ್ಲಿವರೆಗೂ ಗಾಡಿಗಳ ಜಾಸ್ತಿ ಇದ್ದು ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು